ಗುರುವಾರ ರಿಷಬ್ ಶೆಟ್ಟಿಯವರ ನೇತೃತ್ವದಲ್ಲಿ ನಡೆದಂತಹ ಹರಕೆಯ ಕೋಲ, ಆ ಹರಕೆಯ ಕೋಲದಲ್ಲಿ ದೈವ ನರ್ತಕನ ವರ್ತನೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕರಾವಳಿಗರು, ದೈವಾರಾಧಕರು ಆಗಿರುವಂತಹ ತಮ್ಮಣ್ಣ ಶೆಟ್ಟಿಯವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಹೇಳಿ. ನಮಸ್ತೆ ತಮ್ಮಣ್ಣ ಸರ್, ಈಗ ಮೊನ್ನೆ ನಡೆದಂತಹ ದೈವಾರಾಧನೆಯ ಬಗ್ಗೆ, ಅಲ್ಲಿ ದೈವ ನರ್ತಕನ ವರ್ತನೆಯ ಬಗ್ಗೆ ಸಾಕಷ್ಟು ಮಂದಿ ಕಾಮೆಂಟ್ಗಳನ್ನ ಹಾಕ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ ತಾವೇನ್ ಹೇಳ್ತೀರಿ ಸರ್? ಆ ರೀತಿಯಾದಂತಹ ವರ್ತನೆಯಲ್ಲಿ ಏನಾದ್ರೂ ಲೋಪ ಆಗಿದೆಯಾ ದೈವಾರಾಧನೆಯ ಸಂದರ್ಭದಲ್ಲಿ ಅವತ್ತು? ದೈವಾರಾಧನೆಗೆ ನೋಡಿ, ಕಾಂತಾರ ಚಿತ್ರದಿಂದಲೇ ನಾವು ನಲಿದು ಹೋಗಿದ್ದೇವೆ. ಯಾಕಂತ ಹೇಳಿದ್ರೆ ಆರಾಧನೆ ಮಾಡುವ ದೈವಗಳೆಲ್ಲವೂ ಬೀದಿಗೆ ಬಂದು ಏನೇನಾಗಿದೆ. ಆದ್ರೂ ಅವರ ರಂಗ ಕಲೆ ಅಂತೇಳಿ ನಾವು ಬಿಟ್ಟಿದ್ದೇವೆ. ಆದ್ರೆ ದೈವದ ಇದು ಅವರೊಟ್ಟಿಗೆ ಇದ್ದಂತ, ಅವರ ಕೊರಿಯೋಗ್ರಫಿ ಆದಂತ, ಅವರಿಗೆ ಸಹಕರಿಸುವಂತ ವ್ಯಕ್ತಿಯ ದೈವ ನರ್ತಕನಾಗಿ ಆ ದೈವಕ್ಕೆ ಮಾಡಿದಂತ ಅಪಚಾರ. ಯಾಕಂತ ಹೇಳಿದ್ರೆ ಎಲ್ಲಿಯೂ ತುಳುನಾಡ ದೈವಾರಾಧನೆಯಲ್ಲಿ ದೈವಕ್ಕೆ ಹರಿಕೆಯ ನಿಯಮ ಕೊಡುವಂತ ಕ್ರಮಗಳು ಇಲ್ಲ. ಅದು ಏನೇ ಇದ್ದರೂ ಅದು ದೈವಕ್ಕೆ ಬೇರೆ ಬೇರೆ ಚಿಕ್ಕ ಪುಟ್ಟ ಸೇವೆಗಳನ್ನು ಹೇಳುವಂತದ್ದು. ಇದು ಇವರ ಉದ್ದೇಶಪೂರ್ವಕವಾಗಿ ಅಲ್ಲಿಯ ಆಡಳಿತ ಮಂಡಳಿಯವರು ಅವರ ಹತ್ರ ಅರಿಕೆ ಹೇಳಿಸಿ, ಅರಿಕೆ ಮಾಡಿ ನಿಜವಾಗಿ ಈ ನಮ್ಮ ಊರಿನವರು ನೇಮ ನಡೆಸುವವರು ಇಲ್ಲಿಯ ದೈವಾರಾಧನೆಯ ನಿಯಮಗಳನ್ನ ಅವರಿಗೆ ಹೇಳ್ಬೇಕಿತ್ತು. ಅದು ಯಾವುದನ್ನೂ ಅವರು ಹೇಳಿಲ್ಲ. ಮತ್ತೆ ಒಂದು ಗ್ರಾಮದಲ್ಲಿ, ಇಲ್ಲಿ ಗ್ರಾಮಕ್ಕೆ ಬೇರೆ ಬೇರೆ ರೀತಿಯ ಪ್ರಾದೇಶಿಕ ವ್ಯವಸ್ಥೆಗಳು, ಆರಾಧನಾ ನಿಯಮಗಳಿರುವಂತದ್ದು. ಒಂದು ಜಾಗದಲ್ಲಿ ನಿಮ್ಗೆ ದೈವಕ್ಕೆ ಈ ರೀತಿ ಅರಿಕೆ ನೇಮ ಕೊಡ್ಬೇಕು, ಅರಿಕೆ ನೇಮ ದೈವಕ್ಕೆ ಧರ್ಮ ಅಲ್ಲ ವಿಶೇಷವಾದಂತ ಸೇವೆ ಕೊಡ್ಬೇಕಿದ್ರೆ ಆ ಗ್ರಾಮದ ದೇವರ ಉತ್ಸವಗಳಾಗಿ, ಉದಾಹರಣೆಗೆ ಈ ಜಾಗ ನಡೆದ ಕದ್ರಿ ಮಂಜುನಾಥನ ಕ್ಷೇತ್ರಕ್ಕೆ ಸೇರಿದಂತ, ವ್ಯಾಪ್ತಿಗೆ ಸೇರಿದಂತ ಜಾಗ, ಅಲ್ಲಿ ದೈವಕ್ಕೆ ಅಲ್ಲಿ ಉತ್ಸವಗಳು ನಡೆದು ಕಾಲಾವಧಿ ಕೊಡಿಯಾಗಿ ಅಲ್ಲಿ ದೈವಗಳ ಅಪ್ಪಣೆ ಪಡೆದು, ಅದರ ನಂತರ ಗ್ರಾಮ ದೈವ ಮಲರಾಯನ ಅಪ್ಪಣೆ ಪಡೆದು, ಆ ಅಪ್ಪನೆಯ ನಂತರ ಆ ದೈವಗಳ ಹಾಲು ಕುಡಿದು ಸೇವೆ ಸ್ವೀಕರಿಸಿದ ನಂತರ ಈ ಅರಿಕೆ ನಿಯಮಗಳಾಗುವಂತದ್ದು ತುಳುನಾಡಿನ ನಿಯಮ. ಇದು ರಿಷಬ್ ಶೆಟ್ಟಿ ಅವರಿಗೆ ಸಮಯ ಇದೆ ಅಂತೇಳಿ ನೇರ ಬಂದು ಅರಿಕೆಯ ನಿಯಮ ಮಾಡಿಸಿದ್ದಾರೆ. ಅದು ದೈವಾರಾಧನೆಯ ನಿಯಮದ ಅಲ್ಲಿ ಆ ಕ್ಷೇತ್ರಕ್ಕೂ ಆ ಗ್ರಾಮಕ್ಕೂ ದೊಡ್ಡ ಮಟ್ಟದ ಮುಂದಿನ ದಿನ ದೋಷಗಳನ್ನು, ಯಾಕಂತ ಹೇಳಿದ್ರೆ ದೈವ ನಿಂದನೆ ಮಾಡಿದ್ದಾರೆ ಅದು. ಮತ್ತೆ ಅದೇ ರೀತಿ ಅಲ್ಲಿ ದೈವದ ಆರಾಧನೆಗೆ ಪ್ರತಿಯೊಂದು ನರ್ತನಕ್ಕೆ ಆಹಾರ ಪದ್ಧತಿ, ಅದರ ಎಲ್ಲ ಒಂದು ಕಠಿಣ ಕಟ್ಟುಪಾಡಿನ ನಿಯಮಗಳಿರುವ ದೈವಾರಾಧನೆ. ಅಲ್ಲಿ ಎಲ್ಲವೂ ನಿಮಗೆ ಆ ರೀತಿಯಾದಂತ ಬಟ್ಟೆಗಳನ್ನು ಹೊಡ್ಕೊಳ್ಳೋದು, ಆ ರೀತಿಯ ವಿಕೃತ ವೇಷ ಹಾಕಿ ಕುಣಿಯುವಂಥದ್ದು, ಮತ್ತೆ ಬೇರೆ ಬೇರೆ ರೀತಿಯ ಒಂಥರ ಶಕ್ತಿ ಬಟ್ಟೆಗಳನ್ನು, ಡ್ಯಾನ್ಸರ್ಗಳ ಬಟ್ಟೆ ಹಾಕೋದು, ಕರ್ತಲಗಳನ್ನು ಖಡ್ಗಗಳನ್ನು ತಲೆಗೆ ಹಿಡಿಯುವಂಥದ್ದು, ತೋರಣಗಳು ನಿಲ್ಲುವಂಥದ್ದು, ಆ ವಿಕೃತ ಹಾಗೆ ಮಾಡೋದು ದೈವಾರಾಧನೆ ನಿಯಮಗಳು. ಅದಕ್ಕೆ ಬೇರೆ ಆದಂತ ಅಚರತೆ ಆದಂತ ನಿಯಮಗಳಿವೆ. ಆ ನಿಯಮ ಇವತ್ತಿಗೂ ಇದು ದಾಖಲೆಗಳ ಪುಸ್ತಕಗಳಲ್ಲಿ ಬರೆದಂತ ವಿಚಾರ. ಇದು ಮೌಖಿಕ ಬಾಯಿಂದ ಬಂದಂತ ಒಂದು ಅನಕ್ಷರಯುಕ್ತ ಬಾಯಿಂದ ಬಂದಂತ ಒಂದು ಸೂರ್ಯಚಂದ್ರದಿಂದ ಕಟ್ಟು. ಆ ನಿಯಮಕ್ಕೆ ಇವತ್ತಿಗೂ ಅಲ್ಲಿ ನಂಬಿಕೆ ಇದೆ. ಅದು ಎಲ್ಲವನ್ನು ಆ ರೀತಿ ಮಾಡುವಂಥದ್ದು. ಮತ್ತೆ ಯಾವುದೇ ದೈವ ಯಾವನೇ ಆಗಲಿ, ಅವ್ರನ್ನ ನಿಮಗೆ ರಿಷಬ್ ಶೆಟ್ಟಿಯ ಕಿರುಗುಂದೂರ ಮಡಿಲು ಮಲಗುವುದು, ಅವರಿಗೆ ಕಿಚ್ಚುಕೊಡೋದು, ಅವರಿಗೆ ಮುತ್ತಿಕ್ಕೋದು, ಅವರನ್ನು ಸಿಕ್ಕವ್ರ ಇದೆಲ್ಲ ದೈವಾರಾಧನೆ ನಿಯಮಗಳಲ್ಲ. ನಮ್ಮ ದೈವಾರಾಧನೆ ನಿಯಮದಲ್ಲಿ ಅಂಗಿ ಹಾಕಿ ಯಾರನ್ನು ಮುಟ್ಟಬಾರದು. ದೈವ ಅಂಗಿ ಹಾಕಿದ್ರೆ ಮುಟ್ಟಬಾರದು. ಚಾಕಿರಿ ಅವರೆಲ್ಲರೂ ಉತ್ತರವನ್ನು ಹಾಕಿ ಬಿಲಿವಸ್ತ್ರಧಾರಿಗಳಾಗಿರ್ಬೇಕೆಂಬ ನಿಯಮ ಇದೆ. ಆಗಿರುವಾಗ ಒಟ್ಟಿನಲ್ಲಿ ಅಲ್ಲಿ ಏನೇನು ನಡೆದಿದೆ ಇದು ಎಲ್ಲವೂ ದೈವಾರಾಧನೆ ನಿಯಮಗೆ ತದ್ವಿರುದ್ಧ. ಮತ್ತೆ ಈಗ ತಮ್ಮಣ್ಣ ಶೆಟ್ಟಿ ಅವರೇ, ನಿಯಮಗಳನ್ನ ಮೀರಿ ದೈವ ನರ್ತಕ ವರ್ತಿಸಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಯಾವ ಉದ್ದೇಶಕ್ಕಾಗ ಹಾಗೆ ವರ್ತನೆ ಮಾಡಿರಬಹುದು? ಹಾಗಾದ್ರೆ ನಿಯಮ ಮೀರಿ ಮಾಡಿದ್ದಾನೆ. ಇನ್ನೊಂದು ಕಡೆ ಆ ವ್ಯಕ್ತಿ ತುಳುನಾಡಿನಲ್ಲಿ ಇವತ್ತಿನವರೆಗೆ ಹಿರಿಯರಿಂದ ಪಡ್ಕೊಂಡು ಬಂದಂತ ದೈವದ ಅಸ್ಮಿತೆ, ನಂಬಿಕೆ, ರಾಕ್ಷ್ಯ, ನಿಗೂಢತೆ, ಇದು ಎಲ್ಲವನ್ನ ಒಬ್ಬ ಚಿತ್ರನಟನಿಗೆ ಮಾರುವುದರ ಮುಖಾಂತರ ಕಾಂತಾರದ ಜಗತ್ತು ಇವತ್ತು ಅದರ ರಾಕ್ಷ್ಯ ಭೇದಿಸಿದಂತಾಗಿದೆ. ನಮಗೆ ತುಂಬಾ ನೋವಿದೆ. ಒಬ್ಬ ದೈವನರ್ತಕನಾಗಿ ಆ ರೀತಿಯಾಗಿ ನಾವು ಅವರ ಮೇಲೆ ಮಾಡಬಾರ್ದು. ಆ ರೀತಿಯಾಗಿ ಇಲ್ಲಿಯ ಇದೇ ಮಾಹಿತಿಯನ್ನು ಕೊಡಬಾರ್ದಿತ್ತು ಅಂತ ಹೇಳುವಂತ ನಮಗೂ ರಿಷಬ್ ಶೆಟ್ಟಿ ಅವರು ಆ ರೀತಿಯ ಮಾಹಿತಿ ಕೇಳಿದ್ರು. ನಾವು ಹೇಳಿದ್ರು ಯಾವುದೇ ಕಾರಣಕ್ಕಂತ ಮಾಹಿತಿ ಕೊಡುದಿಲ್ಲ ಅಂತ ಹೇಳಿದೆವು ನಾವು. ತಪ್ಪಾಗಿದೆ, ತುಂಬಾ ದೊಡ್ಡ ಮಟ್ಟದ ತಪ್ಪಾಗಿದೆ. ಇನ್ನು ಮುಂದೆ ಭಾರಿ ದೊಡ್ಡ ಮಟ್ಟದ ಒಂದು ದೈವಕೋಪ ಸಂಭವಿಸುವ ಸಾಧ್ಯತೆ ಇದೆ ಇದರಲ್ಲಿ ಒಟ್ಟಿನಲ್ಲಿ. ರೈಟ್ ಸರ್. ಥ್ಯಾಂಕ್ ಯು ತಮ್ಮಣ್ಣ ಶೆಟ್ಟಿ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.